ವಿರಾಮದ ಬಳಿಕ ಮತ್ತೆ ಸ್ವಾಗತ. ವಿಧಾನ ಪರಿಷತ್ ಅಧಿವೇಶನದ ವೇಳೆ ವಿಪಕ್ಷಗಳ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರನ್ನ ಸದನದಿಂದ ಹೊರಹಾಕುವಂತೆ ಛಲವಾದಿ ನಾರಾಯಣಸ್ವಾಮಿ ಮನವಿ ಮಾಡಿ ಬಿಜೆಪಿ ಸದಸ್ಯರು ಸದನದಲ್ಲೇ ಪ್ರತಿಭಟನೆ ನಡೆಸಿದರು. ಸಂವಿಧಾನಕ್ಕೆ ಕಾಂಗ್ರೆಸ್ ಮತ್ತು ಅದರ ನಾಯಕರು ಅಪಪ್ರಚಾರ ಮಾಡಿದ್ದಾರೆ ಎಂದು ಛಲವಾದಿ ನಾರಾಯಣಸ್ವಾಮಿ ಆರೋಪವನ್ನ ಮಾಡಿದರು. ಇನ್ನು ಬೇರೆಯವ್ರಿಗೆ ಇದಾಗಬಾರ್ದು, ಅದಕ್ಕೆ ಬಿಜೆಪಿ ಮೇಲೆ ಮುಗಿಬಿದ್ರು. ನೋಡಿ, ಏನಾದ್ರೂ ಈ ದೇಶದಲ್ಲಿ ಸಭಾಪತಿಗಳೇ ಸಂವಿಧಾನಕ್ಕೆ ಅಪಚಾರ ಆಗಿದ್ರೆ ಸಭಾಪತಿಗಳೇ ಈ ಕಾಂಗ್ರೆಸ್ ಇಂದನೇ ಯಾವ ಸಂವಿಧಾನವನ್ನು ಕೂಡ ನಾವು ಮುಟ್ಟಿಲ್ಲ. ಇದು ನೀವು ಇಲ್ಲಿವರೆಗೂ ಈಗ ಆದ್ರಿಂದ ತಿಳ್ಕೊಳ್ಳಿ, ಸಂವಿಧಾನಕ್ಕೆ ಏನಾದರೂ ದ್ರೋಹ ಬಂದಿದ್ರೆ ಅದು ಕಾಂಗ್ರೆಸ್ ದ್ರೋಹ ಬಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಕೇಳ್ರಿ ಏನ್ ಮಾಡಿದ್ರು ಅಂತ. ನೀವು ಎಮರ್ಜೆನ್ಸಿ ಯಾವ ಕಾರಣಕ್ಕೆ ಏನಾಗಿತ್ತು? ಎಮರ್ಜೆನ್ಸಿ ಏನಂತಂದ್ರೆ ನೀವು ಎಮರ್ಜೆನ್ಸಿ ತಂದ ಯಾವ ಗಂಡ ನಿಮಗಾಗಿದ್ದು ಅಂಬೇಡ್ಕರ್ ಅಪಮಾನ ಮಾಡಬೇಕು, ಸಂವಿಧಾನ ದ್ರೋಹ ಮಾಡಬೇಕು, ಅದು ನಿಮ್ಮ ನೀತಿ. ಆ ಕಾರಣಕ್ಕೆ ಅದನ್ನು ಮಾಡಿರೋದು ಯಾವುದೇ ಸಂಸ್ಥೆಗಳನ್ನ ಮುಚ್ಚೋದಾಗಲಿ ತೊಂದರೆ ಮಾಡೋದಾಗಲಿ ಅನುಪಯೋಗಪಡಿಸೋದಾಗಲಿ ನಾವು ಮಾಡಿಲ್ಲ. ಏನೇ ಮಾಡಿದ್ರು ಕೂಡ ಅದು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಏನೇನು ಮಾಡಿದ್ರಿ ಈ ದೇಶಕ್ಕೆ ಆ ನಾಯಕರು ಜೈಲು ಕಾರ್ಯಕ್ರಮ ಮಾಡಿದ್ರಲ್ಲ, ದ್ರೋಹ ಮಾಡಿರೋದು ನೀವು, ನಾವಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಈಗ ಸುಧಾನ್ ದಾಸ್ ಹೇಳಿದ್ರಲ್ಲ, ಏನೋ ಸಂವಿಧಾನವನ್ನ ನೀವು ಹಾಳು ಮಾಡಿಬಿಟ್ರಿ ಅಂತ. ನಾವು ಮುಟ್ಟಿಲ್ಲ, ನೀವು ಒಪ್ಕೊಂಡೇ ಇಲ್ಲ ಸಂವಿಧಾನವನ್ನು ಒಪ್ಕೊಂಡೇ ಇಲ್ಲ. ನಾವು ನಮ್ಮದು ಸಂವಿಧಾನ ಮಾಡಿದ್ದೀವಿ. ಬಾಬಾ ಸಾಹೇಬ್ ಮನುಸ್ಮೃತಿ